ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ದ ರೀಸನ್ ಈಸ್ ನಾಳೆ ಶಸ್ತಾಗೆ ಶಿಸ್ ಟರ್ನಿಂಗ್ 1.5 years. ಸೊ ಅವಳಿಗೆ ಆನೆ ಬಂದು ಫೇವರೇಟ್ ಅನಿಮಲ್. ಇಷ್ಟು ದಿನ ಬರೀ ಟಿವಿಲಿ ನೋಡ್ತಾ ಇದ್ಲು. ಒಂದೇ ಒಂದ್ಸತಿ ಬನ್ನರ್ಘಟ್ಟ ಕರ್ಕೊಂಡು ಹೋಗಿದ್ವಿ. ಬೈಲ್ಗೆ ಹೋದ್ರೆ ಅವಳಿಗೆ ಒಂದು ಆನೆ ಜೊತೆ ಆಟ ಆಡೋದಕ್ಕೆ, ಬಾತ್ ಕೊಡೋದಕ್ಕೆ ಮತ್ತೆ ಫೀಡ್ ಮಾಡೋದಕ್ಕೆಲ್ಲ ಒಂದು ಚಾನ್ಸ್ ಸಿಗುತ್ತೆ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ರೈಟ್ ನೋ ವಿ ಆರ್ ಇನ್ ಹಾಸನ್. ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಟ್ವಿ. ಒಂದು 8:45 ಹಾಸನ ರೀಚ್ ಆಗಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಫಸ್ಟ್ ಡೈರೆಕ್ಟಾಗಿ ಕವಿ ಮನೆಗೆ ಹೋಗ್ತಾ ಇದ್ದೀವಿ. ಕವಿ ಮನೇಲಿ ಇವತ್ತು ಸ್ಟೇ, ಅಲ್ಲಿ ನಿಯರ್ ಬೈ ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ. ಅಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಸಕ್ರೆಬೈಲ್ಗೆ ಹೋಗೋದು. ಇವತ್ತು ಸಂಜೆ ಅಲ್ಲೇ ನಿಯರ್ ಬೈ ಪ್ಲೇಸಸ್ ನೋಡೋಣ ಅಂತ, ಮಂಡಗದ್ದೆ ಅಲ್ಲೆಲ್ಲ ಒಬ್ಬರು ಬರೋಣ. ಅಪ್ಪಿತಿ ಅಪ್ಪ ಹೇಳುತ್ತೆ ಥ್ಯಾಂಕ್ ಯು. ಏನ್ ನೋಡೋದಕ್ಕೆ ಹೋಗ್ತಾ ಇದೀವಿ ನಾವು? ನಾನಿ. ಹೆಚ್ಚು ಬಿಸಿಲಿದೆ, ಇದು ಕವರ್ ಮಾಡು. ಶಿಸ್ತಾ ಅವಳು ಲಾನಲ್ಲಿ ಆಟ ಆಡ್ಬೇಕು ಅನ್ಸುತ್ತೆ. ಚೆಚ್ಚು ಒಂದು 5-10 minutes ಆಗುತ್ತೆ ಅಷ್ಟೇ, ತುಂಬ ಚೆಚ್ಚು. ಅಕ್ಕ ಹೋಗ್ಬೇಕು ಮನೆಗೆ. ನಾವು ಅರೌಂಡ್ 1:30 ರೀಚ್ ಆದ್ವಿ. ರೀಚ್ ಆಗಿ ಫಸ್ಟು ಕುವೆಂಪು ಮನೆಗೆ ಅಂದರೆ ಕುಪ್ಪಳಿಗೆ ಬಂದಿದ್ದೀವಿ ನೋಡೋದಕ್ಕೆ. ಇಲ್ಲಿಂದ ಹೋಮ್ ಸ್ಟೇ ಜಸ್ಟ್ ಒಂದು 1/2 hour ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ವಿ ನ್ಯೂ ದಟ್ ಇಟ್ ಇಸ್ ನಾಟ್ ದ ಕರೆಕ್ಟ್ ಸೀಸನ್ ಟು ವಿಸಿಟ್. ಬಟ್ ಅವಳಿಗೆ ಆನೆ ತೋರಿಸ್ಬೇಕು ಅನ್ನೋ ರೀಸನ್ಗೋಸ್ಕರ ಬಂದಿದ್ದು. ಇನ್ನು ಸ್ವಲ್ಪ ಡೇಸಲ್ಲಿ ಶಿ ಮೇ ಫರ್ಗೆಟ್, ಅಂದರೆ ಅವಳಿಗೆ ಆನೆ ಅನ್ನೋದು ಮರ್ತೋಗ್ಬೋದು ಅಥವಾ ಅವಳು ಫೇವ್ರೇಟ್ ಆಗದೆ ಇರ್ಬೋದು. ಸೊ ಅಷ್ಟರಲ್ಲೂ ಅವಳಿಗೆ ತೋರಿಸೋಣ ಅಂತ ಬಂದಿದ್ದು. ಯಾರಾದರೂ ಬರೋ ಪ್ಲ್ಯಾನ್ ಇದ್ದಿದ್ರೆ ಬೆಟರ್ ಜೂನ್ ಮಂತಲ್ಲಿ ಆವಾಗ ಪ್ಲ್ಯಾನ್ ಮಾಡಿ, ರೇನಿ ಸೀಸನ್ ಇರುವಾಗ ಚೆನ್ನಾಗಿ ಅನಿಸುತ್ತೆ, ನೇಚರ್ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ. ನಾವು ಬುಕ್ ಮಾಡಿರೋದು ಇಂಚರ ಹೋಮ್ ಸ್ಟೇ ಅಂತ. ಆನ್ಲೈನಲ್ಲಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ವಿ. ಬಿಫೋರ್ ಬುಕ್ಕಿಂಗ್ ಹೋಮ್ ಸ್ಟೇಸ್ ನಾವು ಫಸ್ಟು ಹೋಟೆಲ್ನ ನೋಡಿದ್ದು. ಒಳ್ಳೊಳ್ಳೆ ಹೋಟೆಲ್ಸ್ ಫಸ್ಟ್ ಸಿಕ್ತು. ಇನ್ನೇನು ಡಿಸೈಡ್ ಮಾಡಿ ಬುಕ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಎಲ್ಲನೂ ಖಾಲಿ ಆಗೋಯ್ತು. ಏನಪ್ಪ ಮಾಡೋದು, ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಥವಾ ಏನು ಮಾಡೋದು ಅನ್ಬೇಕಾದ್ರೆ ಕುಪ್ಪಳಿಗೆ ಹೋಗೋ ಪ್ಲ್ಯಾನ್ ಇತ್ತಲ್ಲ. ಸೊ ನಿಯರ್ ಬೈ ಏನಾದರೂ ಹೋಮ್ ಸ್ಟೇ ಸಿಗುತ್ತಾ ಅಂತ ಚೆಕ್ ಮಾಡಿದ್ವಿ. Airbnb ಕೂಡ ಚೆಕ್ ಮಾಡಿದ್ವಿ, ಬಟ್ ಇಲ್ಲಿ ಅದು Airbnb ಸಿಗಲಿಲ್ಲ. ಇರೋದ್ರಲ್ಲಿ ಇದು ಬೆಸ್ಟ್. ರಿವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ ಇದ್ರದ್ದು. ನೋಡಬೇಕು ಅಲ್ಲಿ ಒಳಗಡೆ ಹೋದಾಗ ಅಂದರೆ ಅಕಾಮಡೇಷನ್ ಎಲ್ಲ ಏನಿದೆ ಅಂತ ಗೊತ್ತಿಲ್ಲ ಸರಿಯಾಗಿ. ಹೋಗಿ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದಾದಮೇಲೆ ಮಂಡಗದ್ದೆ ಇಲ್ಲಿ ಹತ್ರ ಇದೆ. ಸೊ ಅಲ್ಲಿ ಬರ್ಡ್ ಸ್ಯಾಂಚುರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಇಷ್ಟು ಇವತ್ತಿನ ಪ್ಲ್ಯಾನ್ ಇರೋದು.
ನಾಳೆ ಬೆಳಗ್ಗೆ 7:30 ಅಥವಾ 8 ಗಂಟೆ ಅಷ್ಟರಲ್ಲಿ ನಾವು ಇದಕ್ಕೆ ಹೊರಡಬೇಕು, ಸಕ್ಕರೆ ಬೈಲಿಗೆ. ಕಾಡ್ತಾರೆ ಶಸ್ತ್ರಕ್ಕೆ ಸರಿಯಾಗಿ ಊಟ ಆಗಿಲ್ಲ ಇವತ್ತು. ಬೆಳಗ್ಗೆ ಒಂದು ಟೈಮ್ ಉಡುಪಿಯಲ್ಲೇ ಸೆಟ್ ದೋಸೆ ತಿಂದು ಸ್ವಲ್ಪ. ಆಫ್ಟರ್ ದ್ಯಾಟ್ ಸ್ವಲ್ಪ ಇಡ್ಲಿನೂ ಅಲ್ಲೇ ತಿನ್ಕೊಂಡು ಅವಳಿಗೆ ಅನಿಸ್ಲಿಲ್ಲ, ತುಂಬ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಅವಳು ನೀರು ಕುಡಿಯೋದೇ ಕಡಿಮೆ, ಬಟ್ ಹೊಟ್ಟೆ ಹಸುವಾಗಿದ್ದಕ್ಕೆ ಅವಳು ಬಾಟಲಿದ್ದು ನೀರೆಲ್ಲ ಕೊಟ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ತಿಂದಳು. ಹೋಗಿದ ತಕ್ಷಣ ಫಸ್ಟ್ ಅವಳಿಗೆ ಊಟ ಮಾಡಿಸ್ಬೇಕು. ಘಾಟ್ ಸೆಕ್ಷನಲ್ಲಿ ಬರೋದು ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಅನಿಸುತ್ತೆ, ಬಟ್ ರೀಚ್ ಆದಮೇಲೆ ಏನೋ ಒಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್. ಅಥವಾ ರೂಮ್ ಹೇಗಿದೆ ಮತ್ತು ಹೋಮ್ ಸ್ಟೇ ಹೇಗಿದೆ ಫುಲ್ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಇದಕ್ಕೆ ನಾವು ಪೇ ಮಾಡಿರೋದು ಫಾರ್ 1 ನೈಟ್, ಅಂದರೆ 24 hours ಇರುತ್ತೆ ಇವ್ರಿಗೆ ಚೆಕ್-ಇನ್ ಚೆಕ್ಔಟ್ ಟೈಮಿಂಗ್ಸು. ಅಡಲ್ಟ್ಸ್ಗೆ ಇಬ್ಬರಿಗೆ, ಒಂದು ಬೇಬಿಗೆ 4000. ಕಮ್ ಶಸ್ತಾ ಅಪ್ಪಿತಿ. ದಿಸ್ ಇಸ್ ದ ಡೈನಿಂಗ್ ಏರಿಯಾ. ನಾವು ಫಸ್ಟ್ ಊಟಕ್ಕೆ ಬಂದ್ವಿ, ಲಗೇಜ್ ಎಲ್ಲ ಆಮೇಲೆ ಶಿಫ್ಟ್ ಮಾಡಿ ರೂಮ್ಗೆ ಹೋಗೋಣ ಅಂತ. ಆ್ಯಕ್ಚುಲಿ ತುಂಬ ಲೇಟಾಗಿ ಬಂದಿದ್ದೀವಿ, ಆದರೂ ಕೂಡ ಊಟ ಎಲ್ಲ ಇರಿಸಿದ್ದಾರೆ. ಚೆನ್ನಾಗಿದೆಯಾ ಊಟ? ಮನೆ ಊಟ ಇನ್ನು ಮುಂಚೆನೇ ಕೇಳಿದರು ನಾನ್ ವೆಜ್ ವೆಜ್ ಅಂತ, ಸೊ ನಾನ್ ವೆಜ್ ಅಂತ ಹೇಳಿದ್ವಿ. ಇದು ಹೋಮ್ ಸ್ಟೇ ಫುಲ್ ಟೂರ್ ನಾನು ಹಾಕ್ತೀನಿ. ಇವಾಗ ಊಟಕ್ಕೆ ಚಪಾತಿ, ಚಿಕನ್ ಕರಿ, ಮೊಸರನ್ನ ಇದೆ, ಬದನೆಕಾಯಿ ಪಲ್ಯ ಇದೆ, ಉಪ್ಪಿನಕಾಯಿ ಎಲ್ಲ ಇದೆ. ಪಕ್ಕ ಮನೇಲಿ ಮಾಡಿರೋ ಅಡುಗೆ. ಊಟ ಮಾಡಿಕೊಂಡು ಈಗ ರೂಮ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಶಿಫ್ಟ್ ಮಾಡಬೇಕು ಈಗ. ರೂಮ್ ಕಾಫಿ ಸಂಜೆ ಇವಾಗ ಎಷ್ಟು ಟೈಮು? ಒಂದು 5 ಗಂಟೆ. ಒಂದು 5 ಗಂಟೆ ಅಲ್ಲ, ನಾವು ಅಲ್ಲಿ ಮಂಡಗದ್ದೆಗೆ ಹೋಗ್ಬೇಕಲ್ವಾ? ಎಷ್ಟೊತ್ತಿಗೆ ಬಿಡೋಣ? ಒಂದು 5 ಗಂಟೆಗೆ. ಆಯ್ತಾಯ್ತು. ಹಾಂ, ರೂಮ್ ಓಕೆ ಅಲ್ಲ? ಪರವಾಗಿಲ್ಲ, ನಾಟ್ ಲಕ್ಸುರಿಯಸ್. ಪಾಂಡ್ ಇದೆಯಾ ಅಲ್ಲಿ? ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ನೇಚರ್. ಬಾವಿ ಅನ್ಸುತ್ತದು. ದಟ್ಸ್ ನಾಟ್ ಪಾಂಡ್, ದಟ್ಸ್ ನಾಟ್ ಪಾಂಡ್, ಬಾವಿ ಅನ್ಸುತ್ತೆ. ನೀರು ಏನಷ್ಟು ಚೆನ್ನಾಗಿಲ್ಲ. ನೀರಿದೆ, ಮಳೆ ಬಂದಿದೆಯಾ? ನದಿ ಇದೆಯಾ? ಸಕ್ಕರೆ ಹಾಕಿಲ್ಲ ನಿಮ್ಗೆ? ಪರವಾಗಿಲ್ವಾ? ಪರವಾಗಿಲ್ಲ. ಮುಂಚೆನೇ ಸ್ಟ್ರಾಂಗ್ ಬೇಡ ಅಂತ ಅಲ್ಲ. ಅಪ್ಪ ಹೋಗ್ತದೆ, ಎಲ್ಲ ಹೋಗೋಣ ಬಾ. ಬರ್ಡಿ ನೋಡೋಣ, ಬರ್ಡಿ ಇದೆಯಂತೆ. ಸರಿ ಬಾಯ್, ನಾವು ಹೋಗ್ತೀವಿ ಬಾಯ್ ಚಚ್ಚು. ನಾವು ಅಟ್ ಮಂಡಗದ್ದೆ ಬರ್ಡ್ ಸ್ಯಾಂಚುರಿ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಅನ್ಸುತ್ತೆ. ಬಿದ್ದೋಗ್ತಾಳೆ ಬರುತ್ತೋ,
ಏನೂ ಇಲ್ಲ ಅಂತ ಅನಿಸ್ತಿದೆ. ನೋಡೋಣ, ಬೋತ್ ಸೈಟ್ ಮಾಡ್ಬೋದು ಅಷ್ಟೇ, ಬಟ್ ಏನೂ ಇಂಪ್ರೂವ್ ಮಾಡಿಲ್ಲ ಅಲ್ವಾ. ಜನನೂ ಇಲ್ಲ. ಅಲ್ಲಿ ಎಷ್ಟು ಅಲ್ಲಿ ಒಂದು ಬೋರ್ಡ್ ಹಾಕಿದ್ದೀವಿ. ಬೋರ್ಡ್ ಭಾಷೆಸ್ತಾ ಕಂಶಸ್ತಾ ರೋಡ್ ಸರಿ ಇಲ್ಲ, ಅಪ್ಪನ ಕೈ ಇಟ್ಕೊ. ಓ ಪಾಪ ಸ್ಯಾಂಡ್. ಅಲ್ಲಿ ಮೇಲೆ ಹೋಗ್ಬೋದಿತ್ತು ಅನ್ಸುತ್ತೆ. ಬರತ್ತಾ ಅಲ್ಲಿ ಮೇಲೆ? ಹುಷಾರೋಳು. ತುಂಗಭದ್ರನ ಇದು? ಸಡನ್ನಾಗಿ ಹೋಗ್ತಾಳೆ. ಇಷ್ಟೇ ಇರೋದು. ಹಿಡ್ಕೊಳ್ಳೋ ಕೈ ಬರುತ್ತೋ. ಅಲ್ಲೇನು ಬೋಟಿಂಗ್ ಥರ ಕಾಣಿಸ್ತಾ ಇದೆ. ಅಲ್ಲೊಂದು 2-3 ಬರ್ಡ್ಸ್ ಕಾಣಿಸ್ತಿದೆ ನೋಡಿ ಅಷ್ಟೇ. ಫುಲ್ ಸ್ವಿಮ್ಮಿಂಗ್. ಅಮ್ಮ ಫುಲ್ ಸ್ವಿಮ್ಮಿಂಗ್ ಬರುತ್ತೆ. ಅಲ್ಲೋಗ್ಬೇಕಂತೆ. ಚೆನ್ನಾಗಿದೆ. ಸ್ಟಡಿ ಇಲ್ಲ ಅದು. ಯಾರು ಶಸ್ತ? ಅಜ್ಜಿ. ಅಲ್ಲಿ ರೆಸಾರ್ಟ್ ಅಂತೆ, ಹೋಮ್ ಸ್ಟೇ. ಅಜ್ಜಿನಂತೂ ಬಿಡಂಗಿಲ್ಲ ಅಂತ. ನಾವಿಲ್ಲಿ ಫಿಶ್ ಫ್ರೈ ತಿನ್ನೋದಕ್ಕೆ ಬಂದಿದ್ದೀವಿ. ಹೋಟೆಲ್ ಬಂದು ಮಾಂಡವಿ ಅಂತ. ಇಲ್ಲಿಂದ ಹೋಮ್ ಸ್ಟೇಯಿಂದ ಒಂದು 1 ಕಿಲೋಮೀಟ್ರ್ ದೂರ ಇರಲಿಲ್ಲ. ಗೌರಿ ಅನ್ನೋ ಫಿಶ್ ತೊಗೊಂಡಿದ್ದೀವಿ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಭರತ್ ಸರ್ ಒಬ್ಬರು ಈ ಊರು ಸೈಡ್ ಅಂತ, ಅವರು ಈ ಫಿಶ್ ಟ್ರೈ ಮಾಡಿ ಅಂತ ಹೇಳಿದರು. ಚೆನ್ನಾಗಿದೆ. ಏನು ಬೇಕು ಅಜ್ಜಿ ಹತ್ರ ಏನು ಕೇಳ್ತಾ ಇದೆಯಾ? ಶಸ್ತ ಏನು ಕೇಳ್ತಾ ಇದೆಯಾ ಅಜ್ಜಿ ಹತ್ರ? ಅಲ್ಲ ಹೋಗೋಣ ಬಾ ಚಚ್ಚು. ಅವ್ರು ಹೋಗ್ಬೇಕಮ್ಮ ಬೆಳಗ್ಗೆ. ಆಯ್ತು ಬಾ.